ನಾನು ದೇವರನ್ನ ನಂಬಲ್ಲ, ಪೂಜೆ ಮಾಡೋದಿಲ್ಲ, ಆದರೂ ನಾನು ಸ್ಪಿರಿಚುವಲ್ ಆಗ್ಬೋದಾ? ಅಂದರೆ ಅದು ಬಹಳ ಒಳ್ಳೆಯದು. ಆ್ಯಕ್ಚುಲಿ ತುಂಬ ಒಳ್ಳೆಯದೇನು ಅಂದರೆ ಇದ್ಯಾವುದೂ ಅಧ್ಯಾತ್ಮ ಕೇಳಲ್ಲ ಮೀನ್ಸ್ ನಿಮ್ಮ ಮನಸ್ಸೇ ಅದಕ್ಕೆ ಬೇಕಾಗಿಲ್ಲ. ಆಧ್ಯಾತ್ಮದ ದೊಡ್ಡ ಗುರಿ ಮೋಕ್ಷ ಅಂತ ಹೇಳಿದ್ರಿ. ಮೋಕ್ಷ ಅನ್ನೋದು ಕಲ್ಪನೆ ಅಥವಾ ನಿಜ ಜೀವನದಲ್ಲಿ ಅದು ಸಾಧ್ಯ ಆಗುತ್ತೆ? ಮುಕುಂದೂರು ಸ್ವಾಮಿ ಇರ್ಬೋದು, ಸದಾಶಿವ ಬ್ರಹ್ಮೇಂದ್ರರಿರ್ಬೋದು, ರಮಣ ಮಹರ್ಷಿ ಇರ್ಬೋದು, ರಾಮಕೃಷ್ಣರಿರಬಹುದು. ಅವರೆಲ್ಲರ ಜೀವನ ನೋಡಿದಾಗ, ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ, ದೇಹದಲ್ಲಿದ್ದು ಈ ಭೂಮಿ ಮೇಲೆ ಇದ್ದು ಮುಕ್ತರಾಗಿ ಆನಂದದಿಂದ ಹೇಗೆ ಬದುಕಿದ್ರು ಅಂತ ನೋಡಿದಾಗ ಯಾಕೆ ಸಾಧ್ಯ ಇಲ್ಲ? ಪ್ರತಿಯೊಬ್ಬರಿಗೂ ಸಾಧ್ಯ. ನಾನು ಮಾಡರ್ನ್ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಿದ್ದೀನಿ, ವೆಸ್ಟರ್ನ್ ಔಟ್ಫಿಟ್ ಹಾಕ್ತೀನಿ, ಮಾಡರ್ನ್ ಲೈಫ್ ಸ್ಟೈಲಲ್ಲೇ ಬದುಕ್ತಾ ಇದ್ದೀನಿ, ಆದರೂ ನಾನು ಸ್ಪಿರಿಚುವಲ್ ಆಗ್ಬೋದು? ಫಿಟ್ ಆಗಿರಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ಹೊರಗಿನ ಸೌಂದರ್ಯಕ್ಕೆ ಮಹತ್ವ ಕೊಡ್ತಾ ಇದ್ದರೆ ಆಗ ಕಷ್ಟ ಆಗ್ತದೆ. ಅಧ್ಯಾತ್ಮ ಬಯಸೋದು ಮನಸ್ಸನ್ನು. ನೀವು ಶರೀರ ಹೇಗಿದೆ, ನೀವು ಗಂಡ ಹೆಣ್ಣ ಅಥವಾ ಅದು ಏನೂ ಅಲ್ಲವಾ, ಅಥವಾ ನೀವು ಕಪ್ಪಗಿದ್ದೀರಾ ಬೆಳಗಿದ್ದೀರಾ, ನೀವು ಸ್ಯಾರಿ ಹಾಕ್ತೀರಾ, ನೀವು ಯಾವುದೋ ಮಾಡ್ರನ್ ಡ್ರೆಸ್ ಹಾಕ್ತೀರಾ, ಇದ್ಯಾವುದೂ ಅಧ್ಯಾತ್ಮ ಕೇಳಲ್ಲ ಮೀನ್ಸ್ ನಿಮ್ಮ ಮನಸ್ಸೇ ಅದಕ್ಕೆ ಬೇಕಾಗಿಲ್ಲ. ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ನೀವು ಹೇಳಲೇಬೇಕು ಅನ್ನುವಂಥ ಒಂದು ಆಧ್ಯಾತ್ಮಿಕ ಪಾಠ ಯಾವುದು?